ಅಂದ್ರೆ ಶ್ರೀನಿವಾಸನ ಪೂಜೆ ಹೇಗೆ ಮಾಡಬೇಕು? ಸಾಲಿಗ್ರಾಮ ರೂಪದಲ್ಲಿರೋ ನಾರಾಯಣನಾದ್ರೂ ಮಾಡ್ಬೋದು, ಶ್ರೀನಿವಾಸನ್ ಫೋಟೋ ಇಟ್ಕೊಂಡು ಮಾಡಬಹುದು. ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಅವ್ನ್ ಬೆಟ್ಟ ಹತ್ತಿ ಹೋಗ್ಲೇಬೇಕು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ಮೇಲೆ. ನೀವು ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ಹೇಗೆ ಲಕ್ಷ್ಮಿ ಮತ್ತೆ ಪದ್ಮಾವತಿದಿದೆಯೋ, ಆಂಡಾಳ್ದು ಕೂಡ ಅಲ್ಲಿ ದೇವಸ್ಥಾನವನ್ನ ಮಾಡಿರ್ತಾರೆ. ಆಂಡಾಳ್ ಅವಳ ಸ್ವರೂಪನೇ ಲಕ್ಷ್ಮಿದು. ಏನಂತ ಹೇಳಿದ್ರೆ ಅಲ್ಲಿ ಹೂಮಾರವ್ರ ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಹುಡುಗಿ. ತಾನು ದಿನಾ ಹೂಮಾಲೆ ಕಟ್ಟಿ ನಾರಾಯಣನಿಗೆ ಹಾಕಕ್ ಮುಂಚೆ, ತೋಮಾಲೆ ಅಂತ ನಾವೇನ್ ಹೇಳ್ತೀವಿ, ತೋಮಾಲೆ ಹಾಕಕ್ ಮುಂಚೆ ತಾನೇ ಆ ಮಾಲೆನ ಹಾಕೊಂಡು ಕನ್ನಡಿ ಮುಂದೆ ನೋಡ್ಕೋತಿದ್ಲಂತೆ. ನನ್ನ ಶ್ರೀನಿವಾಸ ಹೆಂಗ್ ಕಾಣಿಸ್ತಾನೆ ಇದನ್ನ ಹಾಕೊಂಡ್ರೆ ಅಂತಂದ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಅವಳು ಹಾಕೊಂಡು, ಅವಳಿಗೆ ಇಷ್ಟ ಆದ್ರೆ ಮಾತ್ರ ಅದನ್ನ ತಗೊಂಡೋಗಿ ಶ್ರೀನಿವಾಸನ್ಗೆ ತೋಮಾಲೆ ಹಾಕ್ತಾರೆ ನೋಡಿ. ಇವಾಗ್ಲೂ ಹಿಂಗೆ ನಾವೆಲ್ಲ ಹಿಂಗೆ ಕಟ್ಟಿರೋದು ಹಿಂಗೆ ಮಾಲೆ ಹಾಕ್ತೀವಿ, ಅದು ಹಂಗಿಂದ ಹಾಕ್ತಾರಲ್ಲ. ಆ ಮಾಲೆ ತಗೊಂಡೋಗಿ ಹಾಕ್ತಾ ಇದ್ದಾಗ ಅವಳು ನಾನು ಹೇಳಿದ್ಲಂತೆ, ಯಾರು ಏನೇ ಹೇಳಲಿ, ನೀವು ಯಾವುದೇ ಭಗವಂತನ್ಗಾಗ್ಲಿ ನಿಜವಾಗ್ಲೂ ಮನಸ್ಪೂರ್ವಕವಾಗಿ ಕನೆಕ್ಟ್ ಆಗಿ ಅವನಿಗೆ ನೀವು ಕಷ್ಟಪಡೋದೇ ಬೇಡ, ಕರ್ಕೊಂಡು ನಿಮ್ಮನ್ನು ಮುಂದೆ ಕೂರಿಸಿ ನಿಮ್ಗೆ ಒಳ್ಳೆ ದರ್ಶನ ಕೊಡಿ. ಅಂದ್ರೆ ಶ್ರೀನಿವಾಸನ ಪೂಜೆ ಹೇಗೆ ಮಾಡಬೇಕು? ಆಕ್ಚುಲಿ ಹೇಳೋಣ ಅಂತ, ಶ್ರೀನಿವಾಸನ್ ಪೂಜೆ ಏನ್ ಗೊತ್ತಾ, ಎಷ್ಟು ಸುಲಭ ಅಂತ ಹೇಳಿದ್ರೆ ಪರಮಾತ್ಮಂದು ಅದೇ ನಾರಾಯಣಾಯತಿ ಸಮರ್ಪಯಾಮಿ ಮಾಡ್ದಂಗೆ ನೀವು ಏನೇ ಮಾಡಿ ಜೀವನದಲ್ಲಿ ಅದನ್ನೆಲ್ಲವನ್ನು ನನಗೆ ಅರ್ಪಿಸ್ಬಿಡು ಅಂತ ಅವನು ಭಗವದ್ಗೀತೆಯಿಂದ ಮತ್ತೆಲ್ಲ ಪುರಾಣಗಳಿಂದ ಮತ್ತೆ ಅವನೆಲ್ಲ ಗ್ರಂಥಗಳಲ್ಲೂ ಅವನು ಹೇಳಿರೋ ಹಾಗೆ, ಆಮೇಲೆ ಅದನ್ನ ಋಷಿ ಮುನಿಗಳು ಕಂಡುಕೊಂಡು ಜ್ಞಾನಿಗಳು ನಮ್ಗೆ ಹೇಳ್ಕೊಟ್ರೋ ಹಾಗೆ ಎಲ್ಲವನ್ನೂ ಅವ್ನಿಗೆ ಅರ್ಪಿಸ್ಬಿಡೋದು. ಕೆಲಸ ಮಾಡಿದ್ರು ಅವನಿಗೆ ಅರ್ಪಣೆ, ನಾನು ಪ್ರೀತಿಸ್ತಿದ್ರು ಅವನಿಗೆ ಅರ್ಪಣೆ, ನನ್ಗೇನೋ ಹುಷಾರಿಲ್ಲ ಅಂದ್ರೂ ಅವನಿಗೆ ಅರ್ಪಣೆ, ನಾನೇನೋ ಡಿಗ್ರಿ ಮೇಲೆ ಡಿಗ್ರಿ ತಗೊಂಡ್ರು ಅವನಿಗೆ ಅರ್ಪಣೆ. ನಾರಾಯಣ ಐತಿ ಸಮರ್ಪಯಾಮಿ ಅಂತ ಅಲ್ಟಿಮೇಟ್ಲಿ ಅವನಿಗೆ ಕೊಟ್ಬಿಡೋದು. ಆಮೇಲೆ ಮನೇಲಿ ನಾವು ಪೂಜೆ ಮಾಡೋದು ಹೇಗೆ ಅಂದ್ರೆ, ನಾವೆಲ್ಲರೂ ನಾರಾಯಣನ್ನ ಹೇಗೆ ಮಾಡ್ತೀವಿ, ಅದು ಸಾಲಿಗ್ರಾಮ ರೂಪದಲ್ಲಿರೋ ನಾರಾಯಣನಾದ್ರೂ ಮಾಡ್ಬೋದು, ಶ್ರೀನಿವಾಸನ್ ಫೋಟೋ ಇಟ್ಕೊಂಡು ಮಾಡಬಹುದು, ಲಕ್ಷ್ಮೀ ಶ್ರೀನಿವಾಸನ್ದು ಜೊತೆ ಕಾಂಬಿನೇಷನ್ ಅಲ್ಲಿ. ಸಾಮಾನ್ಯ ಮದ್ವೆ ಆದ್ರೆ ಗಂಡು ಹೆಣ್ಣಿಗೆ ಲಕ್ಷ್ಮೀ ಶ್ರೀನಿವಾಸಂದು ಫೋಟೋ ಕೊಡ್ತಾರೆ, ಯಾಕೆಂದ್ರೆ ಮನೇಲಿ ಇಟ್ಟು ಪೂಜೆ ಮಾಡ್ಲಿ ಅಂತ, ಮನೆ ಸಮೃದ್ಧಿಯಾಗಿ ನೆಲೆಸಿರ್ಲಿ ಅಂತ. ಆ ರೀತಿನೂ ಪೂಜೆ ಮಾಡಬಹುದು. ಆಮೇಲೆ ಶ್ರೀನಿವಾಸಂದು ಮಂಗಳಾಶಾಸನ ಮಂತ್ರಗಳಿದೆ. ವಿಷ್ಣು ಸಹಸ್ರನಾಮ ಏನಿವೆ ಎಲ್ಲರ ಮನಲ್ಲೂ ಕೇಳ್ತಿದ್ದಾರೆ, ಕಲಿತಿರ್ತಾರೆ. ಅದರಲ್ಲಿ ಶ್ರೀಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇತಿನ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ, ಅದ್ರದ್ದು ಪೂರ್ತಿ ಇದೆ. ಸರ್ವಾವಯವ ಸಂಪದ ಸರ್ವಚೇತಸಾಂ ಸದಾ ಸಂಮೋಹನಾಯಾಸ್ತು ವೆಂಕಟೇಶಾಯ ಮಂಗಳಂ. ಅದನ್ನ ಹೇಳ್ಕೊಂಡು ಇವಾಗ ಅದನ್ನ ಸಾಮಾನ್ಯ ಮಂಗಳಾರತಿ ಮಾಡುವಾಗ ಎಲ್ರು ಹೇಳ್ತಾರೆ. ಬಟ್ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು ಇದನ್ನ. ಅಂದ್ರೆ ಮಂಗಳಮಯವಾಗಿರ್ಲಿ, ಅವನಿಂದ ನನ್ನ ಜೀವನ ನಮ್ಮ ಮನೆ ಎಲ್ಲ ಮಂಗಳಮಯವಾಗಿರ್ಲಿ ಅಂತ ಅವ್ನು ಪೂಜೆ ಮಾಡೋದು. ನೀವೇನ್ ಮಾಡ್ದಿದ್ರು ಬೇಡ, ಕೃಷ್ಣ ಇಷ್ಟಪಡೋದು ಒಂದು ದಳ ತುಳಸಿನ ನೀವು ದಿನಾ ತಗೊಂಡೋಗಿ ಅವ್ನ ಫೋಟೋ ಮೇಲೆ ಇಟ್ಬಿಟ್ಟು ಸಾಷ್ಟಾಂಗ ನಮಸ್ಕಾರನ ಮಾಡಿದ್ರೆ, ನನ್ನ ಜೀವನ ನಾನು ಅನ್ನೋದು ಯಾರೂ ಇಲ್ಲಪ್ಪ, ಇದೆಲ್ಲ ನೀನ್ ಕೊಟ್ಟಿರೋ ಭಿಕ್ಷೆ, ಸೊ ನಾನೆಲ್ಲ ಕರ್ಮಗಳನ್ನು ಮುಗಿಸ್ತಾ ಹೋಗ್ತೀನಿ ಅಂತ ನೀವು ಅವನಿಗೆ ಶರಣಾಗತಿ ತಗೊಂಡ್ರೆ ಸಾಕು. ಮತ್ತೆ ಇನ್ನೊಂದು, ಅವ್ನ್ ಬೆಟ್ಟ ಹತ್ತಿ ಹೋಗ್ಲೇಬೇಕು ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ಮೇಲೆ. ನೀವು ಬೆಟ್ಟ 2 ಥರದ್ದಿದೆ. ಇದು ಏಡುಕೊಂಡಲವಾಡ, ಅಲಿಪಿರಿಯಿಂದ ಹೋಗೋದು. ಇನ್ನೊಂದು ಶ್ರೀವಾರಿ ಮೆಟ್ಟಲುನು ಏನಕ್ಕೆ ಜನ ಅದನ್ನು ಮಾಡ್ಬೇಕು ಅಂತ ಹೇಳಿದ್ರೆ, ಆ ಮೆಟ್ಲಲ್ಲಿ ಶ್ರೀಲಕ್ಷ್ಮಿ ಮತ್ತೆ ನಾರಾಯಣ ನಡ್ಕೊಂಡು ಹೋದಂತ ದಾರಿ. ಸೊ ಶ್ರೀವಾರಿ ಮೆಟ್ಲು ನೀವು 1.5 ಗಂಟೆಲಿ ಫಿನಿಶ್ ಮಾಡಬಹುದು. ಇದು 7 ಬೆಟ್ಟಗಳನ್ನ ಹತ್ತು ಹೋಗೋದಕ್ಕೆ 4 ಅವರ್ ಆಗುತ್ತೆ. ಬಟ್ ನಾವೆಲ್ಲ 10 ರೂಢಿ ಇರೋರು 2.5 ಗಂಟೆಲಿ ಹೋಗಬಹುದು. ಸೊ ಇದನ್ನು ಮಾಡ್ಕೋಬೇಕು. ನಾವಂಗ್ ಹೇಳಕ್ ಹೋಗ್ತೀವಿ, ರಾಮಾನುಜಾಚಾರ್ಯರ ತರ ಇತ್ತೀಚೆಗೆ ಶ್ರೀದೇವಿ ಮಗಳು ಜಾನ್ವಿ ಕಪೂರ್ ಕೂಡ ಮಂಡಿಗಾಲಲ್ಲಿ ಹತ್ತಿದ್ರು. ಈಗಿನ ಕಾಲದಲ್ಲೂ ನೋಡಿ, ದೇವ್ರು ಇದಾನೆ ಅನ್ನೋದು, ನಮ್ಮನೆ ಹೆಣ್ಮಕ್ಳು ನಂಬಲ್ಲಾರಿ ಅನ್ನೋದು, ನಮ್ಮನೆ ಗಂಡ್ಮಕ್ಳು ನಂಬಲ್ಲಾರಿ, ಅದೆಲ್ಲ ಅಲ್ಲ. ಭಕ್ತಿ ಅನ್ನೋದು ಹೇಗ್ ಬರುತ್ತೆ ಅಂತ ಹೇಳಿದ್ರೆ, ನಿನ್ ಜೀವನ ಬದಲಾಯಿಸಿದ್ಮೇಲೆ ದೇವ್ರು ನಿನಗ್ ಕೊಡ್ಬೇಕು ಅಂತ ಅಲ್ಲ. ನೀವೇ ಮೊದ್ಲು ಹೋಗಿ ಅವನನ್ನ ಕೇಳ್ಕೊಳ್ಳೋದಕ್ಕೆ, ದೇವ್ರು ನನಗ್ ಕೊಡ್ಲಿ ನಾ ಬರ್ತೀನಿ ಅಂತಾರೆ. ಜನರು ಒಂದು ಯಾವಾಗ್ಲೂ ಏನು ಬೇಜಾರ್ ಮಾಡ್ಕೊಂಡು ಹೇಳ್ತಾರೆ ಅಂದ್ರೆ, ಅಯ್ಯೋ ತಿರುಪತಿ ತನಕನೇ ಹೋಗಿ ಯಾಕೆ ದೇವ್ರನ್ನ ನೋಡ್ಬೇಕು, ಅದು ಬೋನಲ್ಲಿ ಕೂಡ ಹಾಕ್ಬಿಡ್ತಾರೆ, ನಾನ್ ಯಾಕೆ ಕಷ್ಟಪಟ್ಟು ಹೋಗ್ಬೇಕು, ಎಷ್ಟು ದುಡ್ಡು ಕೊಟ್ಟು ಟಿಕೆಟ್ ತಗೊಂಡ್ರು ಹಿಂಸೆ ಕೊಡ್ತಾರೆ, ನಮ್ಗದ್ ಬೇಕಾಗಿಲ್ಲ, ನಾನು ಇಲ್ಲೇ ನೋಡ್ಕೋತೀನಿ ದೇವ್ರನ್ನ ಅಂತ ತುಂಬಾ ಅಹಂಕಾರದ ಮಾತುಗಳನ್ನ ಆಡ್ತಾರೆ. ಅದು ದೇವ್ರು ನಮ್ಮನ್ನ ಟೆಸ್ಟ್ ಮಾಡಕ್ಕೆ ಅದನ್ನೆಲ್ಲ ಮಾಡ್ತಾರೆ. ಇವಾಗ ನಮ್ಗಳಿಗೂ ಎಲ್ಲ ನೋಡಿ, ಏನು
ವ್ಯವಸ್ಥೆ ಇಲ್ಲ ಅಂದಾಗ ನಾವು ಬಸ್ಸಲ್ಲಿ ಹೋಗ್ತಿದ್ವಿ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ದೇವ್ರೊಂದು ವ್ಯವಸ್ಥೆ ಕೊಟ್ಟ, ಕಾರಲ್ಲಿ ಹೋಗು ಅಂತ. ಆಮೇಲೆ ಕಾರುಗಳನ್ನು ಶೇರ್ ಮಾಡ್ಕೊಂಡು ಹೋಗೋ ವ್ಯವಸ್ಥೆ ಕೊಟ್ಟ, ಯಾವಾಗ ಕಾಲೇಜ್ ಡೇಸ್ ಅಲ್ಲಿ, ಒಬ್ರೇ ಅಫೋರ್ಡ್ ಮಾಡಕ್ಕಾಗಲ್ಲ ಅಂತ. ಸೊ ಆ ವ್ಯವಸ್ಥೆಯಲ್ಲೂ ಹೋದ್ವಿ. ಅದಾದ್ಮೇಲೆ ನಿನಗೆ ಸ್ವಂತ ಕಾರ್ ಕೊಟ್ಟ ಪರಮಾತ್ಮ, ಆ ವ್ಯವಸ್ಥೆಯಲ್ಲಿ ಬಾ ಅಂತ ಹೇಳ್ದ. ಆಮೇಲೆ ನಮ್ಗೆ ಒಂದು ಯೋಗ್ಯತೆ ಕೊಟ್ಟಿರ್ತಾನೆ, 10,000 ರೂಪಾಯಿದು ಶ್ರೀವಾರಿ ದರ್ಶನಕ್ಕೋ ಶ್ರೀವಾಣಿ ದರ್ಶನನು ತಗೊಂಡ್ ಹೋಗಪ್ಪ ನೀನು ಅಂತ. ಓ, ಯಾರು ಕೊಡ್ತಾರೆ 10,000 ನಾನ್ ಯಾಕೆ ಕೊಟ್ಬಿಟ್ಟು ಹೋಗಿ ದೇವ್ರನ್ನ ನೋಡ್ಲಿ ಅಂತ ಅಂದ್ಬಿಟ್ಟು ಅಹಂಕಾರ ಪಡ್ತಾರೆ. ದೇವ್ರು ಕೊಟ್ಟಿರೋದೇ ದುಡ್ಡು ಇದೆಲ್ಲ. ಅದೇ ದೇವ್ರ ದರ್ಶನ ಮಾಡೋದಕ್ಕೆ ನೀನ್ 10,000 ರೂಪಾಯಿ ಖರ್ಚು ಮಾಡಲ್ಲ ಅಂತ್ಯ. ಆಮೇಲೆ ದೇವ್ರನ್ನ ನೋಡಕ್ ಹೋದಾಗ ಜರ್ಗಂಡಿ ಅಂತ ಇವ್ರು ಯಾರೋ ಹೇಳ್ತಿದ್ದಾರೆ ಅಂತ ಇವ್ರಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ ಹೋಗ್ತಾರೆ. ಅದು ಮಾಡಕೂಡ್ದು. ಸೊ ಆತರ ಮನುಷ್ಯ ಏನ್ ಮಾಡ್ತಾನೆ, ತನಗಿರೋ ದುಡ್ಡು ಲಕ್ಷ ಕೋಟಿ ಇಟ್ಕೊಂಡಿದ್ರು ನಾನು 10,000 ರೂಪಾಯಿ ಕೊಟ್ಟು ಯಾಕೆ ನೋಡಕ್ ಹೋಗ್ಬೇಕು ಅನ್ಕೊಂತಾರೆ. ಮತ್ತೆ ಅಲ್ಲಿ ದರ್ಶನ ಒಳಗಡೆ ಕರ್ಕೊಂಡು ಹೋಗೋನು ಒಂದು 500 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ತೋರಿಸ್ತೀನಿ ಅಂತ ಅನ್ನೋದಕ್ಕೂ ಕೊಡೋದಕ್ಕೆ ತನ್ನ ಇದೇನಂದ್ರೆ ಬುದ್ಧಿನ ಆ ಕಡೆ ಈ ಕಡೆ ಬಿಟ್ಬಿಟ್ಟು ದೇವ್ರನ್ನ ನೋಡೋದೇ ಮರ್ತೋಗ್ಬಿಡ್ತಾರೆ. ಇನ್ಕ್ಲೂಡಿಂಗ್ ನಮ್ಮನೆಯಿಂದ ಯಾರ ಬಂದಿದ್ರು ನಿಮ್ಗೆ ಯಾರೇ ಅಡ್ಡ ಬಂದ್ರು, ಯಾರೇ ಹಿಂಗಂದ್ರು ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಬೇಡಿ, ಇವ್ರು ಅಂತ ಅವ್ರ ಹತ್ರ ಜಗಳಾಡು, ಇವ್ರ ಹತ್ರ ಜಗಳಾಡುನೇ ಆಗ್ಬಿಡುತ್ತೆ, ಎಳಿಬೇಡಿ ಹಂಗೆ ಅಂತ. ನೀವ್ ಹೋಗಿದ ಉದ್ದೇಶ ಏನಾದೆ? ಅದೇ ಆಕ್ಚುಲಿ ನೋಡಿ, ದೇವ್ರು ಅವ್ನ ಮುಂದೆನೆ ಅದನ್ನ ಗಜ ಗಲಾಟೆಗಳನ್ನ ಕಲಿಯುಗದನ್ನ ತೋರ್ಸ್ಕೊಳ್ತಾ ಹೋಗ್ತಿದ್ದಾನೆ. ನಿನ್ನನ್ನ ಡಿಸ್ಟ್ರಾಕ್ಟ್ ಮಾಡಕ್ಕೆ 1000 ಜನ ಬರ್ತಾರೆ, ನಿನ್ನ ಧ್ಯೇಯ ಏನು ಅದನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡು, ನಿನಗೆ ಅವಕಾಶ 2 ನಿಮಿಷ ಕೊಡ್ತೀನಿ ಅಂತಾನೆ. ಹಿಂಗೋಗೋಷ್ಟ್ರಲ್ಲಿ ಇವಳು ಯಾರೋ ಎಳಿಯವಳ ಜೊತೆ ಜಗಳ, ಇಲ್ಲಿ 10 ಸೆಕೆಂಡ್ ಹಿಂಗ್ ಆಡ್ತೀವಿ, ಇವ್ರನ್ನೋದ್ರಲ್ಲಿ ಇವ್ರಿಗಂತೀವಿ, ಆಮೇಲೆ ಯಾರೋ ಪುರೋಹಿತ್ರಿಗೆ ಹಿಂಗ್ ಅಂತೀವಿ, ಆಮೇಲೆ ಹಿಂಗೆ ದೇವ್ರನ್ನ ನೋಡಿ ಹಿಂಗ್ ಅನ್ನೋಷ್ಟ್ರಲ್ಲಿ ನಮ್ಮನ್ನ ತಳ್ಳಿ ಬಿಟ್ಬಿಟ್ಟಿರ್ತಾರೆ. ಆಕ್ಚುಲಿ ವಾಪಸ್ ಬರ್ತಾನೆ ನಾವ್ ಹಿಂದಿಂದೇನೆ ಹಿಂಗ್ ನಡ್ಕೊಂಡು ಹೋಗ್ತಿವಲ್ಲ, ದೇವ್ರನ್ನ ನೋಡ್ತಾನೆ. ಸೊ ಅದೇನ್ ನಾನ್ ಜನಗಳಿಗೆ ಹೇಳೋದು ಅಂದ್ರೆ, ಒಂದು ದುಡ್ಡಿನ ಬಗ್ಗೆ ಯೋಚನೆ ಮಾಡಬಾರ್ದು, ಕೊಟ್ಟಿರೋದೇ ಪರಮಾತ್ಮ. ಅವಾಗ ಸಮೃದ್ಧಿಯಾಗಿ ಕೊಟ್ಟು, ಅಟ್ಲೀಸ್ಟ್ ನೋಡಿ ಎಷ್ಟೋ ಜನರ ಮನೆ ದೇವರಾದ್ರೂ, ಎಷ್ಟೋ ಜನರ ಮನೆ ಗಂಡನ ಮನೆ ದೇವರಾದ್ರೂ ತುಂಬಾ ಜನ ಹೋಗೇ ಇರಲ್ಲ ವರ್ಷಾಂತರ. ಹಂಗ್ ಮಾಡ್ಕೋಬಾರ್ದು ನೀವು. ಅಟ್ಲೀಸ್ಟ್ 6 ತಿಂಗಳಿಗೆ ಒಂದ್ಸತಿ ಹೋಗ್ಬೇಕು. ನಾವೆಲ್ಲ ಪ್ರತಿ ತಿಂಗಳು ಹೋಗ್ತೀವಿ, 6 ತಿಂಗಳಿಗೆ ಒಂದ್ಸತಿನಾದ್ರೂ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡ್ ಬರ್ಬೇಕು. ಆಮೇಲೆ ಎಲ್ಲವನ್ನು ನೀವು ಮಾಡಿರೋದ್ನೆಲ್ಲ ಅವ್ನಿಗೆ ಅರ್ಪಿಸ್ಬಿಟ್ಟು ಬರ್ಬೇಕು, ಶರಣಾಗತಿ ತಗೊಂಡು. ಸೊ ಅದೆಲ್ಲ ಮಾಡ್ದೆ ನೀವಿಲ್ಲಿ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗು, ಕಾರ್ ಮೇಲೆ ಕಾರ್ ಕಟ್ಕೊಂಡು ಏನ್ ಪ್ರಯೋಜನ? ಅವನ್ನೇ ಅಂದ್ರೆ ಅದು ಭೂ ವೈಕುಂಠ ಆದ್ರಿಂದ ಅವನ್ನ ಎಸ್ಪೆಷಲಿ ನೀವು ಬೆಟ್ಟ ಹತ್ಕೊಂಡು ಹೋಗೋದ್ನು ಒಂದು ರೂಢಿ ಮಾಡ್ಕೋಬೇಕು. ಬಿಕಾಸ್ ಈ ಎಲ್ರನ್ನೂ ಸಾಕ್ಷಿಭೂತರಾಗಿ ಅವ್ರ ಜೊತೆ ನಡ್ಕೊಂಡು ಹೋಗೋದಿದೆಯಲ್ಲ 7 ಬೆಟ್ಟದ್ದು, ಅದು ಬಹಳ ಮುಖ್ಯ ಆಗುತ್ತೆ. ಇಲ್ಲ ಅಂದ್ರೆ ಶ್ರೀವಾರಿ ಇದ್ರಲ್ಲಿ ಹೋಗ್ಬೋದು, ಸುಲಭವಾಗಿ ಹೋಗ್ತೀವಿ ನಾವು ಅಂತ ಹೇಳಿದ್ರೆ. ಅಂಡ್ ಶ್ರೀನಿವಾಸನ್ ದೇವಸ್ಥಾನದಲ್ಲೂ ಕೂಡ ಅಲ್ಲಿ ಯಾವ ಜಾತಿ ಧರ್ಮ ಏನು ಒಂದು ಅದ್ಭುತವಾದಂತ ಕತೆ ನಿಮಗೂ ಗೊತ್ತಿರೋ ಹಾಗೇನೆ. ಪ್ರತಿ ವರ್ಷ ಯುಗಾದಿ ಹಬ್ಬದಲ್ಲಿ ಬೇರೆ ಮುಸ್ಲಿಂ ಬಾಂಧವರು ಯಾರಿದ್ದಾರೆ ಅವರು ಈಗ ಅಲ್ಲಿ ಒಂದು ಕತೆ ಪ್ರಕಾರ ಏನು ಅಂದ್ರೆ ಹಿಂದೂ ಪುರಾಣಗಳ ಪ್ರಕಾರ ಅಲ್ಲ, ಇದೆಲ್ಲೂ ಇದು ಒಂದು ಇತಿಹಾಸದಲ್ಲಿದೆ ಇದು. ಈಗ ಡೆಲ್ಲಿಲಿ ಯಾರಿ ಮಲ್ಲಿಕಾಫುರ್ ಖಿಲ್ಜಿ ಯಾರಿದ್ದ, ಅವರ ಮಗಳು ಬಿಬಿ ನಾಂಚಾರಮ್ಮ ಆ ಶ್ರೀನಿವಾಸನ್ನ ಪ್ರೀತಿಸ್ತಾಳಂತೆ. ಅಂದ್ರೆ ಅವಾಗ ಅವರೆಲ್ಲ ಇಲ್ಲಿ ಬಂದು ಇಲ್ಲಿನ ಐಡಲ್ಗಳೆಲ್ಲ ಎತ್ಕೊಂಡು ಹೋಗಿ ಇಟ್ಕೊಂಡು ಅವಾಗ ಮೂರ್ತಿನ ನೋಡಿ ಆಕೆಗೆ ಪ್ರೀತಿಯಾಗಿ ಶ್ರೀನಿವಾಸನ್ ಜೊತೆ ಒಂದ್ ಮದ್ವೆ ಆಯ್ತು ಅನ್ನೋದು ಒಂದು ಕತೆ, ಒಂದು ಪ್ರತೀತಿ. ಇವತ್ತಿಗೂ ತಿರುಪತಿಲಿ ಯುಗಾದಿ ಹಬ್ಬದ ಟೈಮಲ್ಲಿ ಅಲ್ಲಿರ್ತಕ್ಕಂಥ ಮುಸ್ಲಿಂ ಬಾಂಧವರೆಲ್ಲ ಶ್ರೀನಿವಾಸನ್ನ ಅವ್ರ ಮನೆ ಅಳಿಯ ಅಂತ ಅನ್ಕೊಂತಾರ. ಶ್ರೀನಿವಾಸನ್ ದರ್ಶನಕ್ಕೆ ಹೋಗ್ತಾರೆ. ಅವಾಗ ಕಬ್ಬಿನ ಹಾಲು ಬೆಲ್ಲದಲ್ಲಿ ಏನೋ ಒಂದು ಸ್ವೀಟ್ ಮಾಡ್ಕೊಂಡು ಹೋಗಿ ಶ್ರೀನಿವಾಸನ್ಗೆ ಆಫರ್ ಮಾಡ್ತಾರಂತೆ. ಇಲ್ಲ, ತಿರುಪತಿ ಇಸ್ ಸಚ್ ಅ ಪ್ಲೇಸ್ ದಟ್ ನಿಮ್ಗೆ ಯಾವ ಜಾತಿ ಭೇದ ಧರ್ಮ ನೋಡಿ ಅದೆಲ್ಲ ಅವನೇ ಹೇಳ್ಕೊಟ್ಟಿದ್ರು. ನಮ್ ಜನ ಎಷ್ಟು ಕಿತ್ತಾಟ ಗುದ್ದಾಟ ದೇವ್ರೇ ಮಾಡ್ಕೊಂಡಿದ್ದಾನೆ. ಎಲ್ಲಾ ಜಾತಿಯವರು ನನ್ನವರೆಪ್ಪ, ಎಲ್ಲಾ ಜೀವಾತ್ಮದಲ್ಲೂ ನನ್ನ ಅಂಶ ಇದೆ ಅಂತ. ಆದ್ರೂ ಮನುಷ್ಯ ಸಮಾಜದಲ್ಲಿ ಇಷ್ಟು ಕಿತ್ತಾಡ್ತಾನೆ, ಮೂಢ ಅಂತ ನಿಜವಾಗ್ಲೂ ಅವ್ನು ಅದಕ್ಕೆ ಕಣ್ಣಿಗೆ ಹಿಂಗೆ ಹಾಕೊಂಡು ಕೂತಿರೋದು. ನಾನೇ ಸ್ವಯಂ ಎಲ್ರನ್ನೂ ಸ್ವೀಕರಿಸ್ಕೊಂಡು ಎಲ್ರನ್ನೂ ಚೆನ್ನಾಗಿ ಮಾತಾಡ್ಸ್ಕೊಂಡಿದೀನಿ ಅಂತ. ಇದು ಬಿಬಿ ನಾಚಿಯಾರ್ದು ಅಷ್ಟೇ. ಇವನ್ ಶ್ರೀರಂಗಮ್ಮಲ್ಲೂ ಬಿಬಿಗೋಸ್ಕರನೇ ಒಂದು ದೇವಸ್ಥಾನನೇ ಕಟ್ಟಿದ್ದಾರೆ. ಶ್ರೀರಂಗಂ ನಾರಾಯಣನ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ. ಅದೇ ರೀತಿ ಎಲ್ಲಾ ಕಡೆನೂ ಅವ್ರೇನಂದ್ರೆ ಅವ್ರ ಮಹಾರಾಜರು ಎಲ್ಲಾನು ದಾಳಿ ಮಾಡ್ಕೊಂಡು ತಗೊಂಡೋಗಿ ಮನೇಲಿ ಹಾಕ್ತಿದ್ರಲ್ಲ, ಇವರು ಬೊಂಬೆ ತರ ಇಟ್ಕೊಂಡು ಕೃಷ್ಣನೆಲ್ಲ ಅವನ ಜೊತೆನೆ ಆಟ ಆಡ್ಕೊಂಡು ಜೊತೆಲಿ ಮಲಕ್ಕೊಂಡು ಅವನ ಜೊತೆನೆ ಇದ್ಕೊಂಡು ಅವನೇ ನನ್ ಗಂಡ ಅಂತ, ನಾನು ಯಾರನ್ನೂ ಮದ್ವೆ ಆಗಲ್ಲ ಅಂತ ಶ್ರೀನಿವಾಸನ್ನೇ ಮದ್ವೆ ಆಗೋದು. ಇದೇ ರೀತಿ ಕೇಳಿದಾಗ ನಂಗೆ ಆಂಡಾಳ್ ಭಕ್ತಿ ಅಂತದ್ದು. ಆಂಡಾಳು ಆಕೆ ಶ್ರೀನಿವಾಸನ್ ಪ್ರೀತಿಸ್ತಿರ್ತಾಳೆ. ಅಯ್ಯೋ ಹೆಂಡತಿನೇ. ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ಹೇಗೆ ಲಕ್ಷ್ಮಿ ಮತ್ತೆ ಪದ್ಮಾವತಿದಿದೆಯೋ ಆಂಡಾಳ್ದು ಕೂಡ ಅಲ್ಲಿ ದೇವಸ್ಥಾನವನ್ನ ಮಾಡಿರ್ತಾರೆ. ಆಂಡಾಳ್ ಅವಳ ಸ್ವರೂಪನೇ ಲಕ್ಷ್ಮಿದು. ಏನಂತ ಹೇಳಿದ್ರೆ ಅಲ್ಲಿ ಹೂ ಮಾರೋರು
ಕುಟುಂಬದಲ್ಲಿ ಹುಟ್ಟಿದಂತ ಒಂದು ಹುಡುಗಿ. ತಾನು ದಿನಾ ಹೂಮಾಲೆ ಕಟ್ಟಿ ಕಟ್ಟಿ ನಾರಾಯಣನಿಗೆ ಹಾಕಕ್ ಮುಂಚೆ, ತೋಮಾಲೆ ಅಂತ ನಾವೇನ್ ಹೇಳ್ತೀವಿ, ತೋಮಾಲೆ ಹಾಕಕ್ ಮುಂಚೆ ತಾನೇ ಆ ಮಾಲೆನ ಹಾಕೊಂಡು ಕನ್ನಡಿ ಮುಂದೆ ನೋಡ್ಕೋತಿದ್ಲಂತೆ. ನನ್ ಶ್ರೀನಿವಾಸ ಹೆಂಗ್ ಕಾಣಿಸ್ತಾನೆ ಇದನ್ನ ಹಾಕೊಂಡ್ರೆ ಅಂತನ್ಬಿಟ್ಟು ಅಷ್ಟು ಬ್ಯೂಟಿಫುಲ್ ಆಗಿ ಅವಳು ಹಾಕೊಂಡು, ಅವಳಿಗೆ ಇಷ್ಟ ಆದ್ರೆ ಮಾತ್ರ ಅದನ್ನ ತಗೊಂಡೋಗಿ ಶ್ರೀನಿವಾಸನ್ಗೆ ತೋಮಾಲೆ ಹಾಕ್ತಾರೆ ನೋಡಿ. ಇವಾಗ್ಲೂ ಹಿಂಗೆ ನಾವೆಲ್ಲ ಹಿಂಗ್ ಕಟ್ಟಿರೋದು ಹಿಂಗ್ ಮಾಲೆ ಹಾಕ್ತಿವಿ, ಅದು ಹಂಗಿಂದ ಹಾಕ್ತಾರಲ್ಲ, ಆ ಮಾಲೆ ತಗೊಂಡೋಗಿ ಹಾಕ್ತಾ ಇದ್ದಾಗ ಅವಳು ಹೇಳಿದ್ಲಂತೆ, ನಾನು ಶ್ರೀನಿವಾಸನ್ ಬಿಟ್ಟು ನಾನು ಯಾರನ್ನೂ ಮದ್ವೆ ಆಗೋದಿಲ್ಲ ಅಂತ. ಅವಳಾಗವಳೆ ಮನಸ್ಫೂರ್ತಿಯಾಗಿ ಮದ್ವೆ ಆಗಿದ್ಲು. ಆಮೇಲೆ ಶ್ರೀನಿವಾಸನು ಕೂಡ ಬಂದು ಅವಳನ್ನು ಮದ್ವೆ ಮಾಡ್ಕೊಂಡ ಅನ್ನೋದು ಒಂದು, ಅದು ಕೂಡ ಒಂದು ಪುರಾಣದಲ್ಲಿ. ಶ್ರೀನಿವಾಸ ತನ್ನ ಭಕ್ತನ ಜೊತೆಗೆ ಪಗಡೆ ಆಡದಂತ ಕಥೆ. ಎಷ್ಟು ಇವಾಗ್ಲೂ ನಾವು ಅದನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರವನ್ನ ನೋಡಿದಾಗ, ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಅದ್ರಲ್ಲಂತೂ ಒಂದ್ ಸಾಲ್ ಬರುತ್ತಲ್ಲ, ಅದು ಯಾವ್ದೋ ಫಿಲಂ ಹಾಡಾದ್ರೂ ಇವಾಗ್ಲೂ ಅಳು ಬರುತ್ತೆ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ, ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲದಯ್ಯ ಅಂತ ಹೇಳಿದ ತಕ್ಷಣ ನಮ್ಗೆ ಗೊಳಗೊಳೋ ಅಂತ ಕಣ್ಣೀರ್ ಬರುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಅದು ಲಿರಿಕ್ಸು ಬರ್ದು, ಆ ಬಾವಾಜಿ ಅವ್ರದ್ದು, ಅವ್ರನ್ನ ಹಾತಿರಾಮ್ ಬಾವಾಜಿ ಅಂತಾನೆ ನೋಡಿ. ಅದ್ ಹೇಗೆ, ಇದು ಸೌತ್ ಅಲ್ಲಿ ಇದ್ರೂ ಕೂಡ ನಮ್ಮ ತಿರುಪತಿ, ನಾರ್ತ್ ಇಂದ ಒಬ್ರು ಬಾವಾಜಿ ಅಂತ ಬರ್ತಾನೆ ಇಲ್ಲಿಗೆ ದೇವ್ರ ದರ್ಶನ ಮಾಡ್ಬೇಕು ಅಂತ. ಇಲ್ಲಿ ದೇವ್ರ ದರ್ಶನ ಮಾಡಿದ ತಕ್ಷಣ ಅವ್ನ ಮನಸ್ಫೂರ್ತಿ ನಾನು ಇಲ್ಲೇ ಇದ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಇಲ್ಲೇ ನೆಲೆಸ್ತಾರೆ. ಇಲ್ಲೇ ನೆಲೆಸಿ ಎಲ್ಲ ಅವ್ನ ಪೂಜೆ ಎಲ್ಲ ಮಾಡ್ತಾ ಇದ್ದಾಗ ಅಲ್ಲಿದ್ದ ಮಹಾರಾಜರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇವನ್ ಭಕ್ತಿಗೆ ಒಂದಿನ ಪಗಡೆ ಆಡ್ಬೇಕಾದ್ರೆ ಇವನು ಇಲ್ಲಿ ಕೂತ್ಕೊಂಡು ಆಡೋದಂತೆ. ಶ್ರೀನಿವಾಸನ್ದು ಕ್ಯಾರೆಕ್ಟರ್ನು ಈಗ ಏಕಪಾತ್ರ ಅಭಿನಯ ನಾವು ಮಾಡ್ತೀವಲ್ಲ, ಹಂಗೆ ಇವನ್ ಕ್ಯಾರೆಕ್ಟರ್ದು ಪಗಡೆ ಆಡ್ಬಿಟ್ಟು ಶ್ರೀನಿವಾಸನ್ ಕ್ಯಾರೆಕ್ಟರ್ನು ಇವರೇ ಹೋಗ್ಬಿಟ್ಟು ಪಗಡೆ ಆಡ್ತಿದ್ನಂತೆ ಬಾವಾಜಿ. ಆಡ್ಬಿಟ್ಟು ನಾನು ಈ ತರ ನಾವಿಬ್ರು ಆಡ್ತಿದೀವಿ ಅಂತ ಮ್ಯಾನಿಫೆಸ್ಟೇಷನ್ ಅಂತ ನಾವೇನ್ ಕರಿತೀವಿ, ಅದನ್ನ ಇಮ್ಯಾಜಿನೇಷನ್ ಅಲ್ಲಿ ವಿಜುವಲೈಸ್ ಮಾಡ್ಕೋತಿದ್ದನ್ನ ನಿಜವಾಗ್ಲೂ ಶ್ರೀನಿವಾಸ ಒಂದಿನ ಬಂದಂತೆ, ನನ್ ಪರವಾಗೂ ನೀನೇ ಆಟ ಆಡ್ತಿದ್ಯಾ ಬಾವಾಜಿ, ಬಾ ನಾನೇ ಕೂತ್ಕೊಂಡು ಆಟ ಆಡ್ತೀನಿ ನಿನ್ ಜೊತೆ ಅಂತ ಪಗಡೆ ಆಡ್ಬೇಕಾದ್ರೆ ಶ್ರೀನಿವಾಸನ್ಗೆ ಬೆಳಗ್ಗೆ ಪೂಜೆಗೆ ಲೇಟ್ ಆಯ್ತು ಅಂತ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಒಂದು ಹಾರ ಬಿದೋಗಿರುತ್ತೆ. ಆ ಹಾರನ ಇವನೇ ಕದ್ದಿದ್ದಾನೆ ಬಾವಾಜಿ ಅಂತ ಅಲ್ಲಿದ್ದ ಮಹಾರಾಜ ಇವನನ್ನ ಕರೆದು ಇವನಿಗೆ ಶಿಕ್ಷೆ ಕೊಟ್ಬಿಟ್ಟು ಕಬ್ಬಿಂದು ರೂಮ್ ಪೂರ್ತಿ ಕಬ್ಬಿನ ಜಲ್ಲೆಗಳನ್ನ ಹಾಕ್ಬಿಟ್ಟು, ಆಹಾ ನಿಜವಾಗ್ಲೂ ನಿನಗ್ ದೇವ್ರು ನಿನ್ ಜೊತೆ ಬಂದ್ಬಿಟ್ಟು ಪಗಡೆ ಆಡ್ಬಿಟ್ನಾ, ನೀನ್ ಸುಳ್ಳು ಹೇಳ್ತಿದ್ಯಾ ಹಾರ ಕದಿಬೇಕು ಅಂದ್ಬಿಟ್ಟು, ನೀನು ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ಅಷ್ಟು ಕಬ್ಬಿನ ಜಲ್ಲೆಗಳನ್ನು ತಿಂದಿರ್ಬೇಕು ಅಂತ ಹೇಳ್ತಾನಂತೆ. ಅವಾಗ ಅವನೇನು ನನಗ್ ಗೊತ್ತಿಲ್ಲ ಇದೇನಂತ, ನಾನು ಕದ್ದು ಇಲ್ಲ, ನಿಜವಾಗ್ಲೂ ಪರಮಾತ್ಮ ನನ್ನ ಜೊತೆ ಬಂದು ಆಟ ಆಡ್ದ ಅಂತ ಅಂದ್ಬಿಟ್ಟು ದೇವ್ರನ್ನೇ ಸ್ಮರಿಸ್ತಾ ಇದ್ದಾಗ ಅದು ಒಂದು ಹಾತಿ ರೂಪದಲ್ಲಿ, ಅಂದ್ರೆ ಆನೆ ರೂಪದಲ್ಲಿ ಬಂದು ಅದೆಲ್ಲ ಕಬ್ಬನ್ನು ತಿಂದ್ಬಿಟ್ಟು ಖಾಲಿ ಮಾಡ್ಬಿಡುತ್ತಂತೆ. ಅವಾಗ ಮಹಾರಾಜ ಬೆಳಗ್ಗೆ ಬಂದು ನೋಡ್ದಾಗ ಖಂಡಿತ ಇದು ದೇವ್ರದೇ ಪವಾಡ, ಮನುಷ್ಯ ಅಂತೂ ಮಾಡಕ್ಕಾಗಲ್ಲ, ನಾನು ಅಷ್ಟು ನೀಟಾಗಿ ಲಾಕ್ ಮಾಡಿದ್ದೆ ಅಂತ. ಅವಾಗ ಬಾವಾಜಿಗೆ ಅಲ್ಲೊಂದು ಆಶ್ರಮವನ್ನ ಕಟ್ಕೊಟ್ಟು ಇವಾಗ್ಲೂ ಕೂಡ ಪ್ರತೀತಿ ಅಲ್ಲಿ ಪೂಜೆ ಮಾಡಿ ದೇವಸ್ಥಾನದಲ್ಲಿ ಇಲ್ಲಿಗೂ ಕೂಡ ಪಗಡೆದನ್ನ ಹಾಸಿ ಪಗಡೆದೆ ಅಲ್ಲೊಂದು ಪೂಜೆ ಮಾಡಿ ಅಲ್ಲೂ ಹಾಲೆಲ್ಲ ಇಟ್ಬಿಟ್ಟು ಇಲ್ಲಿ ಪಗಡೆ ಆಡ್ಬಿಟ್ಟೆ ಹೋಗ್ತಾರೆ ಪರಮಾತ್ಮ ಅಂತ ಅವ್ರು ಅನ್ಕೊಳ್ಳೋದ್ ಮಾತ್ರ ಅಲ್ಲ, ಬೆಳಗ್ಗೆ 7 ವರ್ಷದಲ್ಲಿ ಇವ್ರು ಹೆಂಗ್ ಪಗಡೆ ಜೋಡ್ಸಿರ್ತಾರೋ ಅದು ಆ ಕಡೆ ಈ ಕಡೆ ಹೋಗಿರುತ್ತೆ. ನಿಜವಾಗ್ಲೂ ದೇವ್ರ ಪಗಡೆ ಆಡ್ಬಿಟ್ಟು ಹೋಗಿರ್ತಾರೆ ಅಂತ ಅನ್ನೋದು ಅದು ಪ್ರತೀತಿನೂ ಅಲ್ಲ, ನಿಜಾನೇ ಅದು. ಮತ್ತೆ ಈಗಲೂ ಅಷ್ಟೇ ದಿನ ರಾತ್ರಿ ಭಗವಂತ ಮಲಗೋ ಮುಂಚೆ ಶಯನ ಸೇವೆ ಅಂತ ಕೊನೆಯದು ಏನ್ ನಡೆಯುತ್ತೆ, ಏಕಾಂತ ಸೇವೆ, ಅವಾಗ ಭಗವಂತನಿಗೆ ಎಲೆ ಅಡಿಕೆ ಕೂಡ ಇಡ್ತಾರೆ. ಹೌದು, ಇಡ್ಲೇಬೇಕದೆಲ್ಲ. ಆಮೇಲೆ ನಾವ್ ಅನ್ಕೊಳ್ಳೋದಲ್ಲ, ನಿಜವಾಗ್ಲೂ ನಾವು ಮನುಷ್ಯರು ಹೆಂಗ್ ಬದುಕ್ತಿವೋ ಅವರು ಹಂಗೆ ಬಂದ್ ಹೋಗ್ತಾರಲ್ವಾ. ಎಸ್ಪೆಷಲಿ ಭೂಲೋಕದಲ್ಲಿ ನನಗೂ ನಿಮ್ಗಾಗಿರೋ ಎಕ್ಸ್ಪೀರಿಯನ್ಸ್ ಅಂತಲ್ಲ, ಪ್ರತಿಯೊಬ್ಬ ಮನುಷ್ಯನೂ ಅವನೇ ಮಾಡ್ಕೊಂಡಿರ್ತಾನೆ. ಯಾರೇ ನೋಡ್ಕೊಳ್ಳಿ, ಯಾವ ಜಾತಿ ಧರ್ಮದವ್ರು ಹೋದ್ರು ತಿರುಪತಿಗೆ ಅವ್ನು ಯಾರನ್ನು ನಿರಾಸೆ ಮಾಡಿ ಕಳ್ಸೋಂತವನಲ್ಲ. ನೀನ್ ಅಲ್ಲಿ ಹೋಗೋಷ್ಟರಲ್ಲೇ ಏನೋ ಒಂದು ಗುಡ್ ನ್ಯೂಸ್ ಬಂದಿರುತ್ತೆ, ನೀ ಹೋಗಿ ಬರೋಷ್ಟರಲ್ಲೇ ಅವ್ನ ಏನೋ ಒಂದು ಕೇಳ್ಕೊಂಡ ತಕ್ಷಣನೇ ಅದನ್ನ ಮಾಡಿರ್ತಾನೆ, ನೆರವೇರಿಸಿರ್ತಾನೆ, ಅಥವಾ ಅದಕ್ಕಿಂತ ಬೆಟರ್ ನಿನ್ ಜೀವನದಲ್ಲಿ ಏನೋ ಒಂದನ್ನ ಒಳ್ಳೇದನ್ನ ಕೊಟ್ಟಿರ್ತಾನೆ. ತಿರುಪತಿ ಶ್ರೀನಿವಾಸನ ನಂಬದವ್ರನ್ನಂತೂ ಅವ್ನು ಯಾವತ್ತೂ ಕೈ ಬಿಟ್ಟಿಲ್ಲ. ಆಮೇಲೆ ಅಲ್ಲಿ ನೋಡಿದ್ಮೇಲೆ ಅಲ್ಲಿ ಕೆಳಗಡೆ ಪದ್ಮಾವತಿಗೆ ಹೋಗ್ಲೇಬೇಕು ಒಂದು, ಆಮೇಲೆ ಅಲ್ಲಿಗೆ ಹೋಗಿ ಬಂದ್ಮೇಲೆ ಇದಕ್ಕೂ ಹೋಗಿ ಅಂತಾರೆ ಕೊಲ್ಲಾಪುರಕ್ಕೆ ಒಂದ್ಸತಿ ಹೋಗಿ ಲಕ್ಷ್ಮೀನ್ ನೋಡ್ಲೇಬೇಕು. ಕೆಳಗಡೆ ಪದ್ಮಾವತಿ ನೆಲೆಸಿದಾಳೆ, ಅವಳನ್ನು ನೋಡ್ಬೇಕು. ಯಾಕೆಂದ್ರೆ ಇಬ್ರು ಅವನಿಗೆ ಪ್ರಿಯವಾದವರು.